ಟೋಟಲ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ನಮ್ಮಲ್ಲಿ ಟೋಟಲ್ ಡೆಲಿವರಿ ಸರ್ 3502 ಡೆಲಿವರಿ ಆಗಿದೆ ಸರ್. ಸೊ ಹಾಗಾಗಿ ಅದು 333 ಇಟ್ಸ್ ನಾರ್ಮಲ್ ಸರ್. ಸೊ ಇನ್ಫೆಂಟ್ ಡೆತ್ ಆಗುತ್ತೆ ಸರ್. ಏನಪ್ಪ ಸಾಮಾನ್ಯವಾಗಿ ಹೇಳ್ತಾ ಇದೆಯಾ? ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಇನ್ಫೆಂಟ್ ಮಾರ್ಟಾಲಿಟಿ ರಿಪೋರ್ಟ್ಸ್ ಇನ್ಯಾರಲ್ಲಿ unconfirmed reports. Late February highlighted the surge in infant deaths at the district hospital with claim up to the 33 baby deaths within 3 months period. ಯಾರ್ರಿ ಡಿಸ್ಟ್ರಿಕ್ಟ್ ಸರ್ಜನ್ ಏನ್ರಿ ಇದು ಪೇಪರ್ ಅಲ್ಲಿ ರಿಪೋರ್ಟ್ ಬರ್ದವ್ರಲ್ಲ 33 ಜನ ಸತ್ತವ್ರ ಮಕ್ಕಳು ಅಂತ. ಸರ್ ಆಕ್ಚುಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಈ ಸ್ಟೇಟ್ ಅಲ್ಲಿ ಇದೆ ಸರ್, ನ್ಯಾಷನಲ್ ಲೆವೆಲ್ ಇದೆ ಸರ್ 14%. ಸಾರಿ 14 ಅವರೇಜ್. ಬರೀ ನಿಮ್ ಜಿಲ್ಲೆಯಲ್ಲಿ 33 ಜನ ಸತ್ತಾರ. 14% ಸರ್. ಬರೀ ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ 350 ಡೆಲಿವರಿ ಆಗುತ್ತೆ ಸರ್. ಸೊ ಟೋಟಲ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ನಮ್ಮಲ್ಲಿ ಟೋಟಲ್ ಡೆಲಿವರಿ ಸರ್ 3502 ಡೆಲಿವರಿ ಆಗಿದೆ ಸರ್. ಸೊ ಹಾಗಾಗಿ ಅದು 333 ಇಟ್ಸ್ ನಾರ್ಮಲ್ ಸರ್. ಸೊ ಇನ್ಫೆಂಟ್ ಡೆತ್ ಆಗುತ್ತೆ ಸರ್. ಏನಪ್ಪ ಸಾಮಾನ್ಯವಾಗಿ ಹೇಳ್ತಾ ಇದೆಯಾ? ಸರ್ ಇಟ್ಸ್ ನ್ಯಾಷನಲ್ ಆವರೇಜ್ ಸರ್. ಸಾಕು ಗೊತ್ತು ಸರ್. ಸ್ಟಿಲ್ ಬರ್ತ್ ಆರ್ ಸರ್ ಇನ್ಫೆಂಟ್ ಮಾರ್ಟಾಲಿಟಿ ಪ್ರೆಸ್ ರಿಪೋರ್ಟ್ ಬರ್ದವ್ರೆ. ಇಸ್ ವೆರಿ ಅನ್ಯೂಶುವಲ್ ಅಂತ ಬರ್ದವ್ರೆ. ನ್ಯಾಷನಲ್ ಸ್ಟೇಟ್ ಅವರೇಜ್ ಎಷ್ಟಿದೆ ಐಎಂಆರ್ ಸರ್? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800309309. ಈ ಅವರೇಜ್ ಹಾಕೊಂಡ್ರೆ ಎಷ್ಟು ಬಂತು? ನಮ್ದು ಎಷ್ಟು ಹೇಳಿದ್ದಾರೆ ಸರ್? ಇದನ್ನು ಸೇರಿಸ್ಕೊಂಡು ಸರ್ ನ್ಯಾಷನಲ್ 23 ಇದೆ, 23 ಮಕ್ಕಳು 1000 ಲೈವ್ ಬರ್ಸ್ ಸ್ಟೇಟ್ ಅಲ್ಲಿ 19 ಇದೆ, ನಮ್ಮಲ್ಲಿ 9.42 ಅಷ್ಟೇ ಸರ್. ಇಟ್ ಇಸ್ ಲೆಸ್ ದನ್ 10 ಸರ್ ನಮ್ದು ಐಎಂಆರ್. ಮತ್ತೆ ಯಾಕೆ ಇದನ್ನ ಹೈಲೈಟ್ ಮಾಡಿ ರಿಪೋರ್ಟ್ ಮಾಡಿದ್ರು ಮತ್ತೆ ಪೇಪರ್? ಏನ್ರಿ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರ ಹೈಲೈಟ್ ಯಾಕೆ ಮಾಡಿದ್ರು ಇದನ್ನ? ನೋಡಿ ಇದು ಓದಿ ಜಸ್ಟ್ ಇದು ಸರ್ ಅವರು ಹೈಲೈಟ್ ಮಾಡಿದ್ದಾರೆ ಸರ್. ಬಟ್ ಇಟ್ ಇಸ್ ಲೆಸ್ ದನ್ ನ್ಯಾಷನಲ್ ಅವರೇಜ್ ಅಂಡ್ ಲೆಸ್ ದನ್ ಸ್ಟೇಟ್ ಅವರೇಜ್ ಸರ್. ತಿಂಗಳಿಗೆ 350 ಬರ್ತ್ಸ್ ಅಂದ್ರೆ 10%. ವೆಲ್ ಬಿಲೋ ಸರ್. ಬಟ್ ನೀವು ಅಂತ ಸಂದರ್ಭದಲ್ಲಿ ನಾವು ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇರ್ತಾರೆ ಆ ತರ ವರದಿಗಳು ಬಂದಾಗ ರಿಜೈಂಡರ್ ಕೊಡಬೇಕು ಇಮಿಡಿಯೇಟ್ ಆಗಿ. ಅದರ್ವೈಸ್ ರಾಂಗ್ ಆಯ್ತು. ಆವರೇಜ್ ಆಗಿ ಸಾಯ್ತವ್ರೆ ಅಂತ ಸುಮ್ನೆ ಆಗ್ಬಿಡ್ತೀರಾ? ಇಲ್ಲ ಸರ್, ಕಮ್ಮಿ ಮಾಡಕ್ ನೋಡ್ಬೇಕು ತಾನೆ ಅಟ್ಲೀಸ್ಟ್. ಮತ್ತೆ ಯಾಕಪ್ಪ ಹೈಲೈಟ್ ಮಾಡಿದ್ರಿ ಹೇಳ್ರಿ? ಸರ್ ನಮ್ಮಲ್ಲಿ SNC ಇದೆ ಸರ್, ಸಿಕ್ ನ್ಯೂಬರ್ನ್ ಕೇರ್ ಯೂನಿಟ್ ಅಂತ ಸರ್. ಒನ್ ಆಫ್ ದಿ ಬೆಸ್ಟ್ SNC ಇನ್ ದ ಸ್ಟೇಟ್ ಸರ್. ಸೊ ನಮ್ಮಲ್ಲಿ ಈವನ್ 600 to 800 ಗ್ರಾಮ್ ಬೇಬೀಸ್ ಕೂಡ ಸರ್ವೈವ್ ಆಗಿದ್ದಾರೆ ಸರ್. ಸೊ ಇದು ಸರ್ ಕೆಲವು ಡೆತ್ಸ್ ನಾವು ಪ್ರಿವೆಂಟ್ ಮಾಡಕ್ಕೆ ಆಗಲ್ಲ ಸರ್. ಕಂಜೆಂಟಲ್ ಮ್ಯಾಲ್ಫಾರ್ಮೇಷನ್ಸ್ ಇರೋದು. ಸೊ ಕಂಜೆಂಟಲ್ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಸರಿ ಇದೆಯಾ ನಿಮ್ಮ ಹತ್ರ? ಎಲ್ಲ ಡಾಕ್ಟರ್ಸ್ ಎಲ್ಲ? ಎಸ್ ಸರ್. ಅಲ್ಲ ಇದು ಆವರೇಜ್ ಹಾಕಬಿಟ್ಟವ್ರೆ, ಸಾಯ್ತಾರೆ ಅಂತ ಅವ್ರದ್ದು ಲೆಕ್ಕ. ಅದನ್ನ ಕಮ್ಮಿ ಮಾಡ್ಬೋದು, ನಮ್ದು ಬೆಟರ್ ಇರ್ಬೋದು ಅಂತ ನಿಮ್ದ ಹತ್ರ ಕ್ವಶನ್ ಇಲ್ಲ. ಸಾಯ್ತವ್ರೆ ಸರ್, ಅಥವಾ ಆವರೇಜ್ ನಮ್ದು ಸಾಯ್ತವ್ರೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಕರೆಕ್ಟ್. ನಮ್ಮ ಹಾಸ್ಪಿಟಲ್ ಇಷ್ಟ ಆಗಿಲ್ಲ ಸರ್, ಡೆತ್ ಆಗಿಲ್ಲ ಸರ್. ಬರ್ದವ್ರಲ್ರಿ 33 ಹಾಸ್ಪಿಟಲ್ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿದೆ ಅಂತ. ಬೇರೆ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ ಹೌದು ಸರ್, ಎಲ್ಲ ಸೇರಿ ಇದೆ ಸರ್. ನಿಮ್ಮ ಜಿಲ್ಲೆ ನಿಮ್ದು SNR ಅಂತ ಹಾಕಿಲ್ಲ ನೋಡಿ. ನೋಡ್ರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅದೇ SNR deaths at the district hospital with claims of up to 33 babies death within 3 months. ನಿಮ್ಮ ಹಾಸ್ಪಿಟಲ್ ಆಗಿರೋದು, ಸುಮ್ನೆ ಬೇರೆ ಹಾಸ್ಪಿಟಲ್ ನೋಡಿ ಅದೇನು ಬೆಟರ್ ಆಗಿ ಅದೇ ಹೇಳ್ಬೇಕು. ಆವರೇಜ್ ಹಾಕೊಂಡು ಸುಮ್ನೆ ಆಗೋಗ್ಬಿಟ್ರು. ಆಯ್ತು ನೆಕ್ಸ್ಟ್ ತಗೊಳ್ಳಿ. ನೋಡ್ರಿ ಡಾಕ್ಟ್ರೆ, ಒಳ್ಳೆ ಹೆಸರಿದೆ, ಲುಕ್ ಇನ್ ಟು ಇಟ್. ಓಕೆ ಸರ್, ನೋಡಿ ಸರ್ ಹಾಗೆ ಪ್ರೈವೇಟ್ ನರ್ಸಿಂಗ್ ಮಾಡಂಗಿಲ್ಲಲ್ಲ ಗೌರ್ಮೆಂಟ್ ಡಾಕ್ಟರ್ಸ್ ಇದೆಯಾ? ಇಲ್ಲ ರೀ ಗೌಡ್ರೆ, ಪ್ರಾವಿಷನ್ ಇದೆ ಅಂತ ಟೈಮ್ ಆದ್ಮೇಲೆ ಇಡ್ಬೇಕು. ಸರ್ಕ್ಯುಲರ್ ಬಂದಿದೆ ಡಾಕ್ಟರ್ ಹೇಳಿ. ಹೊಸ ಸರ್ಕ್ಯುಲರ್ ಬಂದಿರೋ ಪ್ರಕಾರ ಮೊದಲು ಕಂಪ್ಲೀಟ್ ಅವರು ವರ್ಕಿಂಗ್ ಅವರ್ಸ್ ಆದ್ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಈಗ ಮತ್ತೆ ಗೌರ್ಮೆಂಟ್ ಇನ್ನೊಂದು ಆರ್ಡರ್ ಕೊಡ್ಸಿದ್ರು ರೀಸೆಂಟ್ ಆಗಿ, ಲಾಸ್ಟ್ 50 days ಬ್ಯಾಕ್. ಇನ್ ಪೇಷಂಟ್ ನೋಡಂಗಿಲ್ಲ, ಬರೀ ಔಟ್ ಪೇಷಂಟ್ ಬೇಕಾದ್ರೆ ನೋಡ್ಕೋಬಹುದು. ಅದನ್ನ ಟು ಇಂಡೈರೆಕ್ಟ್ಲಿ ಟು ಅವಾಯ್ಡ್ ಗೋಯಿಂಗ್ ಫಾರ್ ನರ್ಸಿಂಗ್. ಅದೇ ಅದು ಹೆಂಗ್ ನೋಡೋದು? ನೀವು ಹೆಂಗ್ ಮಾನಿಟರ್ ಮಾಡ್ತಾ ಇದೀಯಪ್ಪ? DHO ಹೆಂಗ್ ಮಾನಿಟರ್ ಮಾಡ್ತೀಯಾ? ಜನರಲ್ ಹಾಸ್ಪಿಟಲ್ಗಳಲ್ಲಿ ಆ ಇನ್ಫಾರ್ಮೇಶನ್ ಮಾತ್ರ ಅದೇ ಎಥಿಕ್ಸ್ ಸಿಕ್ಕ ಡಾಕ್ಟರ್ಗಳು ಕೆಲಸ ಮಾಡ್ಬೇಕಷ್ಟೇ. ಎಲ್ಲಾರು ಅವ್ರ ಹಿಂದೆ ಇರಕ್ಕಾಗಲ್ಲ.
ಎಥಿಕಲಿ ಡಾಕ್ಟರ್ಸ್ ನೀವು ಮಾಡ್ಬೇಕು. ಅದಿದೆ ಆಧಾರ್ ಅಟೆಂಡೆನ್ಸ್ ಇದೆ ಸರ್. ಅದಿದೆ ರೀ ಗೌಡ್ರೆ. ರೇ ಬಯೋಮೆಟ್ರಿಕ್ ಎಲ್ಲ ಹಾಸ್ಪಿಟ್ಲ್ ಇಲ್ಲಿ ಕರ್ಸ್ಕೊಂಡು ನಾವು ನೋಡ್ಬೋದಲ್ಲ ಬಟ್ರೋಗಿ ಎಲ್ಲಿಗೆ ಇಲ್ಲಿಗೆ SLR ಹಾಸ್ಪಿಟಲ್ ಆಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ ಯಾರೇ ಆಗ್ಲಿ ಕರ್ಸ್ಕೊಂಡು ನೋಡ್ಬೋದಲ್ಲ. ಆಯ್ತು ಇಲ್ಲಿ ನೋಡ್ತೀನಿ ಬನ್ನಿ ಅಂತ ಹೋಗ್ತಾರೆ, ನಮ್ಮ ಹಾಸ್ಪಿಟಲ್ ಬರ್ತಾರೆ, ಅಲ್ಲಿ ದುಡ್ಡು ತಗೊಳ್ತಾರೆ, ಅಲ್ಲಿ ನೋಡ್ತಾರೆ, ಅಲ್ಲಿ ಕಳಿಸ್ತಾರೆ. ಹೆಂಗ್ ಕಂಟ್ರೋಲ್ ಮಾಡೋದು ಹೇಳಿ ಹಂಗಾದ್ರೆ? ಸೆಂಟ್ರಲ್ ಹೋಗೋದು ಕಂಟ್ರೋಲ್. ಆಯ್ತು ನೀವು ಹೇಳ್ರಿ, ನನಗೆ ಬರೀ ಕ್ವಶನ್ ಇಲ್ಲ. ಇದಕ್ಕೆ ಏನ್ ಪರಿಹಾರ ಏನು ಹೇಳಿ ನೀವೇ? ಅದನ್ನೇ ಹೇಳಿದ್ದು, ಎಥಿಕಲ್ ಆಗಿ ಡಾಕ್ಟರ್ಗಳು ಯೋಚನೆ ಮಾಡ್ಬೇಕು ಅಂತ ಹೇಳೋದು. ಸಂಬಳಗಳು ಜಾಸ್ತಿ ಮಾಡವ್ರೆ. ಎಷ್ಟು ಸಂಬಳ? 1 ಲಕ್ಷ ಕಮ್ಮಿ ಯಾರಿಗೂ ಇಲ್ಲ ನನ್ನ ಪ್ರಕಾರ. ಒಂದೂವರೆಗಿಂತ ಇನ್ನೇನ್ ಬೇಕಪ್ಪ? IAS ಆಫೀಸರ್ ಸಂಬಳ ಆಯ್ತು ಅರ್ಧ ನನ್ನ ಪ್ರಕಾರ. ಏನ್ ತುಳಸಿಯವರ ಸ್ಟಾರ್ಟಿಂಗ್ ಅಷ್ಟೇ. IAS ಆಫೀಸರ್ ಸಂಬಳ ಆಯ್ತು. ಆಸ್ಪತ್ರೆಗೆ ನನಗೆ CM ಸ್ಪೆಷಲ್ ಗ್ರಾಂಟ್ ಸ್ಕ್ಯಾನಿಂಗು ಸರಿ ಆಯ್ತು. ಸರ್ ಮಿಷನ್ CMRI ರನ್ ಆಗ್ತಾ ಇದೆ ಸರ್, ಏನು ವಿಷಯ ಇಲ್ಲ ಸರ್. ಅದೇನೋ ನಿಲ್ಸ್ಬಿಟ್ಟವ್ರೆ ಅಂತ ಹೇಳ್ತಾವ್ರೆ. ಸರ್ ಆಗಸ್ಟ್ ಸರ್ಕಾರದ ಗಮನದಲ್ಲೂ ಇದೆ ಸರ್. ಅದು ಅವರ ಕರ್ನಾಟಕ ಸಂಸ್ಥೆ ಅವರಲ್ರಿ ಹೌದು ಸರ್. ನೀವು ಇಲ್ಲ ಸರ್, ನಮ್ದಿಲ್ಲ ಸರ್, ನಮ್ದು ನಡೀತಾ ಇದೆ ಸರ್. ಸ್ಟ್ರೈಕ್ ಪೀರಿಯಡ್ ಸರ್ ಅದು. ಯಾರೋ ಕೃಷ್ಣ ಡಯಾಗ್ನೋಸ್ಟಿಕ್. ಹೌದು ಸರ್, ಕೃಷ್ಣ ಡಯಾಗ್ನೋಸ್ಟಿಕ್ಸ್. ಈಗ ಅದ್ರ ನೀವೇ ಮಾಡ್ತಾ ಇದ್ದೀರಾ ಹಂಗಾರೆ? ಸರ್ ಈಗ ಅದೇನಾಗಿದೆ, ನಮ್ಮ ಸ್ಯಾಸ್ಟ್ ಕಡೆಯಿಂದ ಆಗ್ತಾ ಇದೆ ಸರ್. ಸ್ಯಾಸ್ಟ್ ಸುವರ್ಣ ಆರೋಗ್ಯ ಟ್ರಸ್ಟ್ ಕಡೆಯಿಂದ ಅವರು ಮೆಡಿಕಲ್ ಕಾಲೇಜ್ ಜೊತೆ ಟೈಪ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮೆಡಿಕಲ್ ಕಾಲೇಜ್ ಜೊತೆ ಟೈಪ್ ಮಾಡ್ಕೊಂಡು ಈಗ ಅಲ್ಲಿ ಮಾಡಿಸ್ತಾ ಇದೀವಿ ಸರ್. ಅದು ಇಡೀ ಸ್ಟೇಟ್ ಅಲ್ಲಿ ಮಾಡೋರಲ್ಲ. ಹೌದು ಸರ್. ಅವ್ರೇನೋ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಹೌದು ಸರ್. ಆಯ್ತು, ಓಕೆ. ನೆಕ್ಸ್ಟ್ ತಗೊಳ್ರಿ. ಈಗ ಇದು ತಗೊಳ್ರಿ, ಎಜುಕೇಶನ್ SSLC ಆ ಥರ ಸ್ಟಾಪ್ ಆದ್ರೆ ನಾವು ಆದ ಜಲಪಾತ ಜೊತೆ ಮತ್ತೆ ಕಂಟಿನ್ಯೂ ಆಗ್ತೀವಿ ಸರ್. ಅದೇ ಮಾಡಿ. ಅದೇ ಸರ್, ಅದೇ ಜನರಿಗೆ ತೊಂದ್ರೆ ಆಗ್ಬಾರ್ದ್ರಿ. ಇಲ್ಲ ಸರ್, ನಾವಿಲ್ಲ. ಕಂಟಿನ್ಯೂ ಮಾಡ್ಕೊಳ್ಳಿ, ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್.